ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಪವಿತ್ರ ಆಧ್ಯಾತ್ಮಿಕ ಕ್ಷೇತ್ರವೂ ಹೌದು, ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರವೂ ಹೌದು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ವೈವಿಧ್ಯಮಯ ಅಭಿರುಚಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲೆಡೆ ಅಭಿವ್ಯಕ್ತವಾಗಿದೆ. ಅವುಗಳಲ್ಲಿ ಒಂದು ಮುಖ್ಯವಾದಂತಹ ಜನಾಕರ್ಷಣೆಯ ಕೇಂದ್ರ ಕಾರ್ ಮ್ಯೂಸಿಯಂ. ಈ ಮ್ಯೂಸಿಯಂನಲ್ಲಿ ಒಂದು ಸುತ್ತು ಬಂದರೆ ಆಟೋಮೊಬೈಲ್ ಉದ್ಯಮ ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಆದಂತಹ ಬೆಳವಣಿಗೆಗಳ ಪೂರ್ಣ ಚಿತ್ರಣ ಸಿಗುತ್ತದೆ. ಇದು ಕೇವಲ ಸಂಗ್ರಹಾಲಯ ಅಲ್ಲ, ಒಂದು ಅಧ್ಯಯನದ ಕೇಂದ್ರವೂ ಆಗಿದೆ. ಪ್ರತಿಯೊಂದು ಕಾರಿಗೂ ಅದರದ್ದೇ ಆದ ಹಿನ್ನೆಲೆ ಇದೆ, ಅದರದ್ದೇ ಆದ ವಿಶಿಷ್ಟತೆ ಇದೆ. ಸೂಕ್ಷ್ಮವಾಗಿ ಗಮನಿಸಿದರೆ ಪ್ರತಿಯೊಂದು ವಾಹನವೂ ನೋಡುಗನನ್ನು ನಿಬ್ಬೆರಗಾಗುವಂತೆ ಮಾಡುತ್ತದೆ. ಈ ವಾಹನಗಳನ್ನು ತರುವಲ್ಲಿಯಿಂದ ಅದನ್ನು ಸಂಚಾರಿ ಯೋಗ್ಯವಾಗಿ ಮಾಡುವ, ಅವುಗಳ ಬಣ್ಣದ ಆಯ್ಕೆ ಮಾಡುವ ಎಲ್ಲ ಹಂತಗಳಲ್ಲಿಯೂ ವೈಯಕ್ತಿಕ ಮುತುವರ್ಜಿ ವಹಿಸಿದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಂದ ವಿವರಣೆಯನ್ನು ಕೇಳಿದಾಗ ಯಾರೂ ಮೂಕವಿಸ್ಮಿತರಾಗಬೇಕು. ಬಹುಶಃ ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಾಹನದ ಅಭಿರುಚಿ ಮತ್ತು ಆಸಕ್ತಿ ನಮ್ಮ ಪೂರ್ವಜರಿಂದಲೇ ಬಂದದ್ದು. ನನಗೂ ಕೂಡ ಆ ವಯಸ್ಸಿನಲ್ಲಿ ಸುಮಾರು 18, 19, 20 ವಯಸ್ಸಲ್ಲಿ ವಾಹನಗಳ ಬಗ್ಗೆ ಕುತೂಹಲ ಉಂಟಾಯಿತು. ನಾನು ಮತ್ತೆ ಅನೇಕ ಮ್ಯಾಗಝೀನ್ಗಳನ್ನು ನೋಡ್ತಾ ಇದ್ದೆ. ಮತ್ತು ವಾಹನಗಳ ವಿನ್ಯಾಸಗಳನ್ನು ನೋಡಿ ನನಗೆ ತುಂಬ ಕುತೂಹಲ ಉಂಟಾಗ್ತಾ ಇತ್ತು. ಅವುಗಳ ಗಾತ್ರ, ವಿನ್ಯಾಸ, ಬಣ್ಣ ಮತ್ತು ಅವುಗಳ ಉಪಯೋಗ ಇದನ್ನೆಲ್ಲ ನೋಡಿ ನಾನು ಬಹಳ ವಿಶೇಷವಾಗಿ ಆಕರ್ಷಿತನಾದೆ. ನನಗೆ ಧರ್ಮಸ್ಥಳದಲ್ಲಿ ಪಟ್ಟ ಆಗಿದ್ದು 1968ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ. ಹಾಗಾಗಿ ಈ ಮೊದಲನೇ ಡ್ಯಾಂಬ್ಲರ್ ಕಾರ್ ನನಗೆ ಬಂದದ್ದು 1969ನೇ ಇಸ್ವಿಯಲ್ಲಿ. ಆ ಬಳಿಕ ಒಂದೊಂದೇ ವಾಹನಗಳ ಸಂಗ್ರಹ ಪ್ರಾರಂಭ ಆಯಿತು. ನನಗೆ ಈ ಸಂಗ್ರಹದ ಆಸಕ್ತಿ ಬೆಳೀತಾ ಹೋದ ಹಾಗೆ ಸಂಪರ್ಕಗಳು ಬೆಳೆದವು. ಒಬ್ಬರು ಬಂದು ಹೇಳಿದರು, ಮೈಸೂರಲ್ಲಿ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವರು ಡ್ಯಾಂಬ್ಲರ್ ಕಾರನ್ನು ಹೊಂದಿದ್ದಾರೆ, ಅದನ್ನು ಅವರು ಮಾರಾಟ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ. ಕೊನೆಗೆ ನಾನು ಹೋಗಿ ನಮ್ಮ ಸುತ್ತೂರು ಜಗದ್ಗುರುಳವರ ಬಳಿ ಭಿನ್ನವಿಸಿಕೊಂಡೆ. ಸ್ವಾಮೀಜಿ, ಈ ಥರ ಮೈಸೂರು ಮಹಾನ್ ಮಹಾರಾಜರು ತಮ್ಮ ವಾಹನವನ್ನು ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ, ದಯವಿಟ್ಟು ನನಗೆ ಅದನ್ನು ಕೊಡಿಸಿದೆ. ಅವರು ಮತ್ತೆ ಹೇಳಿದರು, ನಿಮಗೆ ನಾನು ಡ್ಯಾಂಬ್ಲರ್ ಕಾರ್ನ ಬಗ್ಗೆ ಮಹಾರಾಜರಲ್ಲಿ ಮಾತನಾಡಿ ಅವರನ್ನು ಒಪ್ಪಿಸಿ ವಾಹನವನ್ನು ನಿಮಗೆ ಕೊಡಿಸ್ತೇನೆ, ಆದರೆ ಒಂದು ಕರಾರಿದೆ ಅಂತ. ಏನು ಸ್ವಾಮಿ? ಅವರು ಯಾವ ಬೆಲೆಯನ್ನು ಹೇಳ್ತಾರೆ ಆ ಬೆಲೆಯನ್ನು ಕೊಡಬೇಕು, ಮಹಾರಾಜರ ಬಳಿ ಚೌಕಾಸಿ ಮಾಡಬಾರ್ದು ಅಂತ. ಆಯಿತು, ಇದೊಂದು ಅನುಭವ, ಯಾಕಾಗಬಾರ್ದು ಅಂಥೇಳಿ, ಆಯಿತು ಸ್ವಾಮೀಜಿ ಅಂಥೇಳಿ ಮಹಾರಾಜರ ಬಳಿ ಹೋದೆ. ಮಹಾರಾಜರು ಬಹಳ ಗೌರವದಿಂದ ನನ್ನನ್ನು ಸ್ವಾಗತಿಸಿದರು, ಉಪಚಾರ ಮಾಡಿದರು. ಈ ವಾಹನದ ಬಗ್ಗೆ ಹೇಳುವಾಗ, ಆಗಲಿ ಅದು ನೀವೇ ಪಡ್ಕೊಳ್ಳಿ, 40,000 ರೂಪಾಯಿ ನಮಗೆ ಕೊಡಬೇಕು ಅಂತ ಹೇಳಿದರು. ನಾನು ಮರುಮಾತಲ್ಲದೆ ನಮಸ್ಕಾರ ಮಾಡಿ ಒಪ್ಪಿದೆ ಅಂಥೇಳಿ ಬಂದುಬಿಟ್ಟೆ. ಆ ವಾಹನವನ್ನು ನಾವು ಸಂಗ್ರಹಿಸಿದ್ದೆವು. ಇದು ನಿಜವಾಗಿ ಬಹಳ ಅದ್ಭುತವಾದ ವಾಹನ. ಈ ವಾಹನವನ್ನು ಮಹಾರಾಣಿ, ಇಂಗ್ಲೆಂಡಿನ ಮಹಾರಾಣಿ ಕ್ವೀನ್ ವಿಕ್ಟೋರಿಯಾ ಅವರಿಗೆ ಆಸ್ಟ್ರೇಲಿಯಾಕ್ಕೆ ಅವರ ಪ್ರವಾಸಕ್ಕಾಗಿ ವಿಶೇಷವಾಗಿ ತಯಾರಿಸಿದ ವಾಹನ. ಇಂಥ ವಾಹನ ಇನ್ನೊಂದಿಲ್ಲ. ಆ ವಾಹನದಲ್ಲಿ ಅವರು ಕುಳಿತು ಸಂಚಾರ ಮಾಡಿದ ಫೋಟೋ ಕೂಡ ನಮ್ಮ ಸಂಗ್ರಹಾಲಯದಲ್ಲಿದೆ. ಹೀಗಾಗಿ ಆ ವಾಹನವನ್ನು ಇಲ್ಲಿ ಸಂಗ್ರಹಿಸಿದ ಲಕ್ಷಣ ಬಹಳ ಚೆನ್ನಾಗಿತ್ತು. ಆ ಬಳಿಕ ಅನೇಕ ವಾಹನಗಳು ನಮ್ಮ ಸಂಗ್ರಹಕ್ಕೆ ಬಂದವು. ಇನ್ನೊಂದು ಬಾರಿ ನಾನು ಮುಂಬೈಗೆ ಹೋಗಿದ್ದೆ. ಅಲ್ಲಿ ನಮ್ಮ ಪರಿಚಯಸ್ಥರೊಬ್ಬರ ಜೊತೆಗೆ ಸಂಚಾರ ಮಾಡ್ತಾ ಇದ್ದೆ. ಅವರು ಆ ಕಾರ್ ಪಾರ್ಕಿಂಗ್ನಲ್ಲಿ ಅದನ್ನು ನಿಲ್ಲಿಸಿ, ಅವರ ವಾಹನ ನಿಲ್ಲಿಸಿ ಅವರು ಒಳಗೆ ಹೋದಾಗ ನಾನು ನೋಡ್ತೀನಿ ಆಸ್ಟಿನ್ ಪ್ರಿನ್ಸೆಸ್ ನಿಂತಿದೆ. ಇದು ನಮ್ಮ ಡ್ಯಾಂಬ್ಲರ್ ಗಾಡಿ ಹಾಗೆ ನಮಗೆ ಕಾಣ್ತಾ ಇತ್ತು. ಹಾಗಾಗಿ ಇದೇನು ಇಲ್ಲಿ ನಿಂತಿದೆ ಅಂತ ಕೇಳಿದೆ. ಅದಕ್ಕೆ ಗ್ಯಾಬ್ರಿಯಲ್ ಶಾಕ್ ಅಬ್ಸರ್ವರ್ ಕಂಪನಿಯವರು ಈ ವಾಹನವನ್ನು ತರಿಸಿ ಈಗ ಅದು ಉಪಯೋಗ ಇಲ್ಲದೆ ಇಲ್ಲಿ ನಿಂತಿದೆ ಅಂದೆ. ನಾನು ದಯವಿಟ್ಟು ಈ ವಾಹನ ನನಗೆ ಕೊಡಿಸಿ ಅಂದೆ. ನಮ್ಮ ಪರಿಚಯಸ್ಥರು ಅವ್ರ ಜೊತೆಗೆ ಮಾತನಾಡಿ ಅದನ್ನು 15,000 ರೂಪಾಯಿಗೆ ನಮಗೆ ಕೊಡಿಸಿದರು. ಇದು ಬಹಳ ಉತ್ತಮವಾದ ವಾಹನ. ಒಂದು ರೀತಿಯಲ್ಲಿ ಇಂಗ್ಲೆಂಡಿನ ರಾಜರ ಕುಟುಂಬದವರು ಈ ವಾಹನಗಳನ್ನು ಜಾಸ್ತಿ ಬಳಸ್ತಾರೆ. ಇಂದಿಗೂ ಕೂಡ ಆಸ್ಟಿನ್ ಪ್ರಿನ್ಸೆಸ್ ಕಾರ್ನಲ್ಲಿ ಅವರು ಪ್ರಮುಖವಾದ ಕಾರ್ಯಕ್ರಮಗಳಿಗೆ ಬರ್ತಾರೆ. ಇದು ಕೂಡ ಬಹಳ ಒಳ್ಳೆಯ ವಾಹನ. ಇದು ನಾನು ನೆನಪಿಸ್ಕೊಳ್ಬೇಕಾದ ಒಂದು ಹೆಸರು ಅಂದರೆ ಶ್ರೀ ಗೋವಿಂದರಾಜು ಅವ್ರದ್ದು. ಇವರು ನನಗೆ ಅನೇಕ ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಕೊಡ್ತಾಯಿದ್ರು. ಮ್ಯೂಸಿಯಂ ನಿರ್ಮಾಣದಲ್ಲಿ ಅವರ ಪಾತ್ರ ಭಾಳ ಹಿರಿದು. ನಮ್ಮ ಯಕ್ಷಗಾನದ ಮೇಳಗಳು ಬೇರೆ ಬೇರೆ ಕಡೆ ಹೋದಾಗಲೂ ಕೂಡ ಅಲ್ಲಿ
ಕೆಲವು ಹಳೆಯ ಪ್ರಾಚೀನ ವಾಹನಗಳಿದ್ದರೆ ಅದನ್ನು ಪರಿಚಯ ಮಾಡಿ ತಂದು ಕೊಡ್ತಿದ್ರು. ಇನ್ನೊಮ್ಮೆ ನಾನು ಶ್ರವಣಬೆಳಗೊಳಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಒಂದು ಫ್ರೇಜರ್ ಕಾರು ಇತ್ತು. ಇದೇನು ಫ್ರೇಜರ್ ಕಾರ್ ಇಲ್ಲಿ ಬಂದಿದೆ ಅಂತ ಕೇಳಿದರೆ, ಅದು ಬೆಳಗಾಮಿನವರು ಯಾರೋ ಒಬ್ಬರು ನನಗೆ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಡೀಸೆಲ್ ಎಂಜಿನ್ ಹಾಕಿ ನಾನು ಓಡಿಸ್ತಾ ಇದ್ದೀನಿ ಅಂತ ಅಂದರು. ನಾನು ಹೇಳಿದೆ, ದಯವಿಟ್ಟು ಸ್ವಾಮಿ ಇದನ್ನು ಮಾಡಬೇಡಿ, ಇದನ್ನು ನೀವು ನಮಗೆ ಕೊಡಿ, ನಾವು ಅದನ್ನು ಒರಿಜಿನಲ್ ಕಂಡೀಷನ್ ಮಾಡಿ ನಾವು ಇಟ್ಕೊಳ್ತೇವೆ ಅಂತ ಹೇಳಿದೆ. ಆಯ್ತು, ಕೊಂಡೋಗಿ ಅಂತಂದರು. ಏನು ಫಲಾಪೇಕ್ಷೆ ಇಲ್ಲದೆ ಪೂಜ್ಯ ಶ್ರವಣಬೆಳಗೊಳ ಶ್ರೀಗಳವರು ಆ ಫ್ರೇಜರ್ ಕಾರನ್ನು ನಮಗೆ ಕೊಟ್ಟರು. ಹಾಗಾಗಿ ಅದು ಕೂಡ ಬಹಳ ಅಪರೂಪದ ಒಂದು ವಾಹನ. ಯಾಕೆಂದರೆ ಫ್ರೇಜರ್ ಈ ಮಾಡೆಲ್ 1947ನೇ ಮಾಡೆಲ್ ಬರುವವರೆಗೆ ಎಲ್ಲ ವಾಹನಗಳ ಮುಂಭಾಗ ಉದ್ದ ಇರ್ತಿದ್ದು, ಹಿಂಭಾಗ ಇಳಿಜಾರಾಗಿರ್ತಿತ್ತು. ಆದರೆ ಅವರು ಹೇಳ್ತಾರೆ ಕಂಪನಿಯವರು, ಫಸ್ಟ್ ಟೈಮ್ ಬೋತ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಲುಕ್ ದಿ ಸೇಮ್ ಇನ್ ದಿಸ್ ಫ್ರೇಜರ್ ಕಾರ್ ಅಂತ. ಹಾಗಾಗಿ ಅದು ಭಾಳ ಚೆನ್ನಾಗಿ ನಮ್ಮ ವಸ್ತು ಸಂಗ್ರಹಾಲಯದ ಒಂದು ಅಮೂಲ್ಯ ವಸ್ತುವಾಗಿ ಇದು ಪರಿಣಮಿಸಿದೆ. ಈ ವಾಹನ ಸಂಗ್ರಹಾಲಯದಲ್ಲಿ ನಮ್ಮ ಹಿರಿಯ ಡ್ರೈವರ್ ಆದಂಥ ಧನಕೀರ್ತಿ, ಅವನು ನನ್ನ ಜೊತೆಗೆ ಸುಮಾರು 50 ವರ್ಷಗಳಿಂದ ನನ್ನ ಜೊತೆಗೆ ವಾಹನ ಚಾಲಕನೂ ಆಗಿದ್ದಾನೆ, ನನ್ನ ಜೊತೆಗೆ ನನ್ನ ಸ್ನೇಹಿತನೂ ಆಗಿದ್ದಾನೆ. ಅವನು ಈ ವಾಹನವನ್ನು ಇಲ್ಲಿ ಸಂಗ್ರಹ ಮಾಡುವಲ್ಲಿ, ಅವನು ರಕ್ಷಣೆ ಮಾಡುವಲ್ಲಿ ಪಾತ್ರ ವಹಿಸಿದ್ದಾನೆ. ಇನ್ನು ದಿವಾಕರ್ ಪ್ರಭು, ಅವನು ನನ್ನ ಜೊತೆಗೆ 45 ವರ್ಷದಿಂದ ಅವನು ಕೂಡ ವಾಹನ ಚಾಲಕನಾಗಿದ್ದಾರೆ. ನಮ್ಮ ಈ ಎಲ್ಲ ವಾಹನಗಳ ಬಗ್ಗೆ ಅವನಿಗೆ ವಿಶೇಷವಾದಂಥ ಪ್ರೀತಿ, ಯಜಮಾನರಿಗಿದ್ದಷ್ಟೇ ಪ್ರೀತಿ ಅವನಿಗೂ ಇದೆ. ನನಗೆ ಹೇಗೆ ಈ ವಾಹನಗಳು ಒಂದು ಕೂಸು, ಒಂದು ಮಗುವಿನ ಹಾಗೆ ಕಾಣ್ತದೆಯೋ ಅವನಿಗೂ ಕೂಡ ಹಾಗೆ ಕಾಣ್ತದೆ. ಈ ಹಳೆಯ ವಾಹನಗಳಿಗೆ ಹಳೆಯ ಪಾರ್ಟ್ಸ್ಗಳನ್ನು ಸಂಗ್ರಹಿಸುವಲ್ಲಿ ಅವನು ಭಾಳ ನಿಸ್ಸೀಮ. ಹಾಗಾಗಿ ಎಲ್ಲಿ ಸಂಪರ್ಕ ಬೆಳೆಸ್ತಾನೆ, ಕೆಲವು ಬಾರಿ ಬೆಂಗಳೂರು, ಮದ್ರಾಸು, ಕೆಲವು ಬಾರಿ ಉತ್ತರ ಭಾರತದ ಕೆಲವು ದೇಶಗಳು, ಆಮೇಲೆ ರಾಜ್ಯಗಳು, ಇವನ್ನೆಲ್ಲ ಸಂಪರ್ಕಿಸಿ ಅಲ್ಲಿಂದ ಸ್ಪೇರ್ ಪಾರ್ಟ್ಸ್ ಸಂಗ್ರಹಿಸಿ ಅವುಗಳನ್ನು ಬಳಸ್ತಾನೆ. ಮತ್ತು ಕೆಲವು ಬಾರಿ ನಮ್ಮ ಒಂದು ವಾಹನದ ಬಾಕಿ ಇನ್ನೊಂದು ಆಗುತ್ತೆ. ಉದಾಹರಣೆಗೆ ಜನರಲ್ ಮೋಟಾರ್ಸ್ ಕಂಪನಿಯಲ್ಲಿ 5-6 ರೀತಿಯ ವಾಹನಗಳನ್ನು ಅವರು ತಯಾರಿಸ್ತಿದ್ರು. ಅದರಲ್ಲಿ ಸಾಮಾನ್ಯವಾಗಿ ಆ ವಾಹನಗಳ ಸ್ಪೇರ್ಸ್ ಒಂದಕ್ಕೊಂದು ಹೊಂದಿಕೆ ಆಗುತ್ತೆ. ಅದನ್ನು ಕೂಡ ಅವನು ಹುಡುಕುವುದಲ್ಲಿ ಬಹಳ ನಿಸ್ಸೀಮ. ಹಾಗಾಗಿ ಅವನು ಬೇರೆ ಬೇರೆ ವಾಹನಗಳ ಹೊಂದಾಣಿಕೆ ಆಗುವಂಥ ಪಾರ್ಟ್ಸ್ಗಳಂತಂದು ಮಾಡ್ತಾನೆ. ಇನ್ನೊಂದು ವಿಶೇಷ ಅಂತಂದರೆ, ಈ ಕೆಲವಾರು ಬಾರಿ ಭಾಗಗಳು ಸಿಗದೇ ಇದ್ದಾಗ ಅದನ್ನು ತಯಾರು ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಉದಾಹರಣೆಗೆ ಮಂಗಳೂರಿನಲ್ಲಿ ಹೆಬಿಕ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ. ಆಮೇಲೆ ಬೆಂಗಳೂರಿನಲ್ಲಿ ಕೆಲವರು ಈ ಹಳೆಯ ಕಾರುಗಳ ಸ್ಪೇರ್ಸು ಮತ್ತು ಕೆಲವು ಮೇಲುಗಡೆ ಕಾಣುವಂಥ ಸ್ಟೀಲಿನ ಪಾರ್ಟುಗಳು, ಗ್ರಿಲ್ಗಳು, ಆಮೇಲೆ ಕೆಂಪು ಲೈಟುಗಳು ಇತ್ಯಾದಿಗಳನ್ನು ಮಾಡುವವರೇ ಇದ್ದಾರೆ. ಅವರಿಗೆ ನಾವು ಹೋಗಿ ಯಾವುದೋ ಒಂದು ಹಳೆಯ ವಸ್ತು ಅಥವಾ ಒಡೆದು ಹೋದ ವಸ್ತುಗಳನ್ನು ಕೊಟ್ಟರೆ ಅದರದ್ದೇ ರಿಪ್ಲಿಕಾ ಮಾಡಿ ಅವರು ತಯಾರು ಮಾಡಿ ಕೊಡ್ತಾರೆ. ಗೊತ್ತಾಗದಷ್ಟು ಸೂಕ್ಷ್ಮವಾಗಿ ಅವ್ರು ಮಾಡ್ತಾರೆ. ಇದು ಕೂಡ ಒಂದು ಕಲೆ, ಯಾವ ರೀತಿ ಹಳೆಯ ವಾಹನಗಳಿಗೆ ಅದೇ ಮಾದರಿಯ ವಸ್ತುಗಳನ್ನು ತಯಾರಿಸಿ ಕೊಡಬೇಕು ಅಂತೇಳಿ. ಹಾಗಾಗಿ ಅಂತಹ ಅನೇಕ ವಾಹನಗಳಿಗೆ ನಾವು ಎಂಜಿನ್ ಪಾರ್ಟ್ಸಿಂದ ಹಿಡಿದು, ಎಲೆಕ್ಟ್ರಿಕಲ್ ಪಾರ್ಟ್ಸಿಂದ ಹಿಡಿದು, ಸಸ್ಪೆನ್ಷನ್ನಿಂದ ಹಿಡಿದು ಬಾಹ್ಯವಾದ ಸೌಂದರ್ಯಕ್ಕೆ ಬೇಕಾದಂಥ ಪಾರ್ಟ್ಸ್ಗಳನ್ನು ಕೂಡ ನಾವು ತಯಾರಿಸಿ ಈಗ ನಮ್ಮ ವಾಹನಗಳಿಗೆ ಅದನ್ನು ನಾವು ಜೋಡಿಸ್ತಾ ಇದ್ದೇವೆ. ಈ ಒಂದು ಮ್ಯೂಸಿಯಂ ಇವತ್ತು ಇದರ ಬೆಲೆ, ಅದಕ್ಕೆ ನಾವು ಬೆಲೆಕ್ಕಿಂತಲೂ ಹೆಚ್ಚು ಅವರ ಉತ್ಸಾಹ ಮತ್ತು ಬಂದ ಜನರು ಅದನ್ನು ನೋಡಿ ಎಷ್ಟು ಸಂತೋಷ ಪಡ್ತಾರೆ ಅಂತ ಹೇಳಿದರೆ ಅದು ನಾವು ಅವರ ಮುಖ ಮತ್ತು ಕಣ್ಣು ನೋಡುವಾಗ ಖುಷಿ ಆಗ್ತದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ, ಏನಪ್ಪ ಇದೆಲ್ಲ ಹಳೆ ವಿಚಾರ, ಹಳೆ ವಸ್ತುಗಳನ್ನು ಇವರು ಕಲೆ ಹಾಕಿದ್ದಾರೆ ಅಂತ. ಆದರೆ ಈ ಹಳೆ ವಸ್ತುಗಳು ಈ ಬೇರೆ ಊರು ಅಥವಾ ವಿದೇಶಕ್ಕೆ ಹೋಗುವ ಬದಲು ಇಲ್ಲಿಯ ಕ್ಷೇತ್ರದಲ್ಲೇ ಇಟ್ಟುಕೊಂಡು ಅದನ್ನು ಆ ರೀತಿಯಾಗಿ ಮಾಡಿ, ಅಂದರೆ ಅದು ವಿಷನರಿ ಅಂತ ಹೇಳ್ತಾನೆ. ಹೆಗ್ಡೆ ಅವರು ದೂರದೃಷ್ಟಿ ಉಳ್ಳವರು, ದೂರದೃಷ್ಟಿ ಇರೋದ್ರಿಂದ ಈ ರೀತಿಯ ಒಂದು ಕಲ್ಪನೆ ಬಂದು ಇದನ್ನೆಲ್ಲ ಅವರು ರೆಸ್ಟೋರ್ ಮಾಡಿದ್ದಾರೆ. ಇನ್ನು ಭಾಳ ವಿಶೇಷವಾಗಿ ನಾನು ಹೇಳಬೇಕಾಗಿದೆ ಏನು ಅಂತಂದರೆ, ನಮ್ಮ ಜಿಲ್ಲೆಯ ಹವಾಮಾನ ಬಹಳ ವಿಪರೀತವಾದದ್ದು. ಇಲ್ಲಿ ಸೆಕೆಯೂ ಜಾಸ್ತಿ, ಮಳೆಗಾಲದಲ್ಲಿ ಇಲ್ಲಿ ಬಹಳ ಮಾಯಿಶ್ಚರ್ ಬರ್ತದೆ, ಅಂದರೆ ಹಬೆ ಬರುತ್ತೆ. ಹಾಗಾಗಿ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದೇ ಒಂದು ಬಹಳ ದೊಡ್ಡ ಸವಾಲು ನಮಗೆ. ಆದರೆ ಇಲ್ಲಿ ಸಾಕಷ್ಟು ಪ್ರಯತ್ನಪಟ್ಟು ವಾರಕ್ಕೊಮ್ಮೆ ಎಲ್ಲ ವಾಹನಗಳನ್ನು ಸ್ಟಾರ್ಟ್ ಮಾಡಿ ಅವುಗಳನ್ನು ಸ್ವಲ್ಪ ಎಂಜಿನ್ ಬಿಸಿ ಮಾಡಿ ಮಾಡ್ತಾರೆ. ಕೆಲವು ವಾಹನಗಳನ್ನು ಸಸ್ಪೆನ್ಷನ್ಗಳಿಗೆ ಸ್ವಲ್ಪ ವ್ಯಾಯಾಮ ಕೊಡಬೇಕು ಅಂಥೇಳಿ ಒಂದೊಂದು ಸುತ್ತು ತೆಗೆದುಕೊಂಡು ಹೋಗಿ ಅದನ್ನು ಬಳಸ್ತಾರೆ. ನಾನೊಂದು ಬಾರಿ ಅಮೆರಿಕಕ್ಕೆ ಹೋಗಿದ್ದೆ. ಅಮೆರಿಕಕ್ಕೆ ಹೋದಾಗ ಅಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಮ್ಮ ಬಂಧುಗ ಒಬ್ಬ ಸುನೀಲ್
ಅನ್ನೋರು ಮತ್ತು ನನ್ನ ಸೊಸೆ ರಜನಿ ಅಲ್ಲಿ ನಗರ ಸಂದರ್ಶನ ನಮ್ಮ ವಾಹನದಲ್ಲಿ ಮಾಡ್ತೇವೆ. ನಾವು 10 ಜನ ಇದ್ದೆವು, ಅವರು ಸೇರಿ 12 ಜನ. ವಾಹನದಲ್ಲಿ ಸ್ಟುಡಿಯೋಗೆ, ಹಾಲಿವುಡ್ ಸ್ಟುಡಿಯೋಗೆ ಹೋಗಬೇಕಾಗಿದ್ದರೆ ಇದ್ದಕ್ಕಿದ್ದಂತೆ ಪಕ್ಕದಲ್ಲಿ ಹಳೆಯ ಕಾರುಗಳನ್ನು ನಿಲ್ಲಿಸಿದ ಒಂದು ಸಂಗ್ರಹಾಲಯ ಇತ್ತು. ಆ ಸಂಗ್ರಹಾಲಯದ ಕಾರುಗಳನ್ನು ನೋಡಿದರೆ ಅದು ಮಾರಾಟಕ್ಕಿಟ್ಟ, ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಕ್ಕಿಟ್ಟ ಒಂದು ವ್ಯವಸ್ಥೆ ಆಗಿತ್ತು. ಅಲ್ಲಿ ಒಂದು ಲಿಮೋಸಿನ್, ಲಿಂಕನ್ ಲಿಮೋಸಿನ್ ದೊಡ್ಡ ಗಾಡಿ ಇತ್ತು. ನಾನು ಸುತ್ತು ಬಂದ, ನಾನು ನೋಡ್ಲಿಕ್ಕೆ ಹೋಗಿದ್ದು, ಖರೀದಿ ಮಾಡಲಿಕ್ಕೆ ಹೋಗಿದ್ದಲ್ಲ. ಆದರೆ ಅವನು, ಅದರ ಯಜಮಾನ ಬಂದು ವಾಟ್ ಯು ವಾಂಟ್ ಅಂದ. ನಾನು ಹೇಳಿದೆ ಕಮ್ ಟು ಸಿ ಅಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಟೆಲ್ ಮಿ ದ. ಸರಿಯಪ್ಪ ಅಂತಂದರೆ ಈ ಲಿಂಕನ್ ನೋಡಿದರೆ $4,995 ಅಂತ ಬೋರ್ಡ್ ಹಾಕಿದ್ದಾನೆ. ನಾನು ಲೆಕ್ಕ ಹಾಕಿದೆ, ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಹಾಕಿದರೆ ಸುಮಾರು ಒಂದು 4 ಲಕ್ಷ ರೂಪಾಯಿ ಒಳಗೆ ಅದು ಆಗ್ತಾಯಿತ್ತು. ಹಾಗಾಗಿ ಈ ವಾಹನ ಭಾರತ ದೇಶಕ್ಕೆ ಸಂಗ್ರಹಿಸಲು ಕಸ್ಟಮ್ಸ್ ಅವರು ಬಿಡ್ತಾರೆ ಅಂತಾದರೆ ನಾನು ಇದನ್ನು ಸಂಗ್ರಹಿಸ್ತೇನೆ ಅಂತಂದರೆ, ಆಯ್ತು ಸ್ವಾಮಿ ನೋಡಿಕೊಂಡು ಹೇಳಿ ನೀವು ಅಂತಂದ. ಮತ್ತು ನನ್ನ ಭಾಳ ನೆಚ್ಚಿನ ಕೃಷ್ಣ ಸಿಂಗ್, ಬೆಂಗಳೂರಿನಲ್ಲಿ ಯಾರು ನಮ್ಮ ಎಲ್ಲ ವ್ಯವಹಾರ ನೋಡ್ತಾನೆ, ಅವನು ಮದ್ರಾಸಿಗೆ ಹೋಗಿ ಕಸ್ಟಮ್ಸ್ ಅವ್ರ ಹತ್ರ ಮಾತಾಡಿ ಈ ವಾಹನಕ್ಕೆ ಬೇಕಾಗುವಂಥ ಆಮದಿಗೆ ಪರ್ಮಿಷನ್ ತೆಗೆದುಕೊಂಡ ಮೇಲೆ ನಾವು ಅವರಿಗೆ ಅಲ್ಲಿ ಅದನ್ನು ಮತ್ತೆ ಸ್ವಲ್ಪ ಚರ್ಚೆ ಮಾಡಿ ಅದು ಸ್ವಲ್ಪ ಬೆಲೆ ಕಡಿಮೆ ಮಾಡಿದರು. ಅದನ್ನು ಇಲ್ಲಿ ಬಂದಾಗ 120% ಟ್ಯಾಕ್ಸ್ ಹಾಕಿದರು. ಅದೆಲ್ಲ ಬಂದು ಧರ್ಮಸ್ಥಳಕ್ಕೆ ಬರೋದ್ರೊಳಗೆ ಸುಮಾರು 7 ಲಕ್ಷ ರೂಪಾಯಿ ಒಳಗೆ ಒಂದು ಲಿಮೋಸಿನ್ ಕಾರು, ಭಾಳ ಒಳ್ಳೆ ಕಂಡೀಷನಲ್ಲಿರುವಂಥ ಕಾರ್ ಇದು ಬಂದಿತ್ತು. ಇದು ಬಹುಶಃ 86ನೇ ಮಾಡಲ್ ಏನೇ ಇರಬೇಕು. ಒಳ್ಳೆಯ ಕಂಡೀಷನ್ನ ಕಾರ್ ಇಲ್ಲಿಗೆ ಬಂತು. ಹಾಗಾಗಿ ಲಿಮೋಸಿನ್ ಭಾಳ ಅಮೂಲ್ಯ ಸಂಗ್ರಹ ನಮ್ಮ ಮ್ಯೂಸಿಯಂ ಇದು. ಈ ಕೊಡುಗೆಗಳು ಬಂದ ವಾಹನದಲ್ಲಿ ಒಂದು ಬಾರಿ ಸಿ ವಿ ರಾಮನ್ ಅವರ ಬಂಧುಗಳು ಇಲ್ಲಿ ಬಂದು ಮ್ಯೂಸಿಯಂ ನೋಡಿ, ನಮ್ಮಲ್ಲಿ ಡಾಕ್ಟರ್ ಸಿ ವಿ ರಾಮನ್ ಅವರು ಬಳಸಿದ 2 ವಾಹನ ಇದೆ, ಅದನ್ನು ನಿಮಗೆ ಕೊಡ್ತೇವೆ, ಯಾಕೆಂದರೆ ನೀವು ಅದನ್ನು ಇಲ್ಲಿ ಚೆನ್ನಾಗಿ ಇಟ್ಕೊಳ್ತೀರಿ ಅಂತಂದರು. ಹಾಗೆ ಒಂದು ಭಾಳ ಸುಂದರವಾದ ಸ್ಟುಡ್ ಬೇಕರ್ ಮತ್ತು ಒಂದು ಆಸ್ಟಿನ್ 2 ಕಾರನ್ನು ಅವರು ನಮಗೆ ಕೊಟ್ಟರು. ವಿಷ್ಣುವರ್ಧನ್ ಇಲ್ಲಿಗೆ ಬಂದಿದ್ದರು. ಬಂದಾಗ ಇಲ್ಲಿ ವಾಹನ ಮ್ಯೂಸಿಯಂ ಎಲ್ಲ ನೋಡಿ, ಸರ್ ನಂದೊಂದು ಕಾರಿದೆ, ನಾನು ಅದನ್ನು ತಮಗೆ ಕೊಡ್ತೇನೆ ಅಂತ. ಆಯ್ತು ಕೊಡಿ. ಅವರು ಆ ವಾಹನವನ್ನು ಇಲ್ಲಿಗೆ ತಂದು ನನ್ನನ್ನು, ಅದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಬಲಭಾಗದಲ್ಲಿ ಕೂರಿಸಿ, ಅವ್ರದ್ದು ಸ್ವಲ್ಪ ಎಡಗೈ ಬಳಕೆ ಅವ್ರದ್ದು, ಅದನ್ನು ಭಾಳ ಅವರು ಕೂತ್ಕೊಳ್ಳುವ ಶೈಲಿ, ಅವರು ಡ್ರೈವಿಂಗ್ ಮಾಡುವ ಶೈಲಿ ಮತ್ತು ಆ ಕಾರಲ್ಲಿ ಕೂತಾಗ ಅವರದನ್ನು ವೇಗವಾಗಿ ಓಡಿಸಿದ ರೀತಿ ನನಗೆ ಯಾವತ್ತೂ ಮರೆಯುವಂತಿಲ್ಲ. ಇಲ್ಲೇ ಧರ್ಮಸ್ಥಳ ಒಳಗೆ ಒಂದು ಪ್ರದಕ್ಷಿಣೆ ಬಂದು ಈ ಕಾರ್ ತಮಗೆ ಅಂತೇಳಿ ಆ ಕಾರನ್ನು ನನಗೆ ಉಡುಗೊರೆಯಾಗಿ ಕೊಟ್ಟರು. ನಾನೊಂದು ಬಾರಿ ಇದಕ್ಕೆ ರಾಜಸ್ಥಾನಕ್ಕೆ ಹೋಗಿದ್ದೆ. ಹೋದಾಗ ಅಲ್ಲಿ ಒಬ್ಬರ ಜ್ಯುವೆಲ್ಲರ್ ಮನೆಗೆ ಹೋಗಿದ್ದೆ. ಅವ್ರು ಹೇಳಿದರು, ಇಲ್ಲಿ ಒಂದು ಹಳೆಯ ಅಂಗಡಿ ಇದೆ, ಮಾರಾಟ ಮಾಡುವ ಹಳೆ ವಸ್ತುಗಳ ಮಾರಾಟ ಮಾಡುವ ಅಂಗಡಿ ಇದೆ, ತಾವು ಬಂದು ನೋಡಿ ಅಂತ ಹೇಳಿದರು. ಅಲ್ಲಿ ಹೋದಾಗ ನಮ್ಮ ರಾಜಸ್ಥಾನದ ಅಲೆಮಾರಿಗಳು ಬಳಕೆ ಮಾಡುವಂಥ ಒಂದು ಗಾಡಿ ಇತ್ತು, ಎತ್ತಿನ ಗಾಡಿ. ನನಗದು ನೋಡಿ ಭಾಳ ಸಂತೋಷ ಆಯಿತು. ಇಂತಹ ಎತ್ತಿನ ಗಾಡಿ ಎಲ್ಲಿ ಸಿಗುತ್ತೆ ಅಂತಂದರೆ, ಇದೇ ಗಾಡಿ ತಗೊಂಡು ಹೋಗಿಲ್ಲ, ಅದನ್ನು ಕುದುರಿಸಿ ನಾವು ಆ ಗಾಡಿ ಸಂಗ್ರಹ, ಭಾಳ ಅಮೂಲ್ಯವಾದ ಸಂಗ್ರಹ. ಇನ್ನೊಂದು ಮಾಹಿತಿ ಬಂತು, ಒಂದು ಮೈಸೂರಿನಲ್ಲಿ ಒಂದು ಮಠದಲ್ಲಿ ಕೆಲವು ವಾಹನಗಳಿದ್ದಾವೆ, ಅದು ಹಿಂದೆ ಮೈಸೂರು ಮಹಾರಾಜರಿಗೆ ಸಂಬಂಧಪಟ್ಟಿದ್ದು, ಆದರೆ ಈಗ ಅದು ಇವರಲ್ಲಿದೆ ಅಂತ. ಮತ್ತೆ ನೋಡಿದರೆ ಸುಮಾರು 120 ವರ್ಷಗಳ ಕಾಲ ಅದು ಬಳಕೆ ಮಾಡದೆ ಅವರ ಗೋಡೌನ್ನಲ್ಲಿ ಇತ್ತು. ಆಮೇಲೆ ನಾವು ಅವ್ರ ಜೊತೆಗೆ ವ್ಯವಹಾರ ಮಾಡಿ ಕೆಲವನ್ನು ಅವರು ಉಡುಗೊರೆಯಾಗಿ ಕೊಟ್ಟರು, ಕೆಲವನ್ನು ಮಾರಾಟಕ್ಕೆ ಅಂತ ಕೊಟ್ಟರು. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಕುದುರೆ ಮತ್ತು ಎತ್ತಿನ ಕೋಚುಗಳು ಏನಿದ್ದಾವೆ, ಭಾಳ ಒಳ್ಳೆಯ ಮಟ್ಟದ ಕೋಚುಗಳು, ಇವೆಲ್ಲ ಬಂದದ್ದು ಮೈಸೂರಿನ ಮೂಲಕ. ಮತ್ತು ಅದನ್ನು ಸಂಗ್ರಹಿಸುವಲ್ಲಿ ಅನೇಕ ನಾವು ಸಮಸ್ಯೆಗಳನ್ನು ಮತ್ತು ಕೆಲವು ಸಂದರ್ಭಗಳನ್ನು ಭಾಳ ಸುಂದರವಾಗಿ ನಾವು ಎದುರಿಸಿದ್ದೇವೆ. ಆದರೆ ಇವತ್ತು ಅವುಗಳನ್ನೆಲ್ಲ ಮೈಸೂರಿನ ಹಳೆಯ ತಲೆಮಾರಿನ ಕುದುರೆ ಗಾಡಿ ರಿಪೇರಿ ಮಾಡುವಂಥ ಕಲಾವಿದರನ್ನೇ, ಕರ್ಮಿಗಳನ್ನೇ, ಕುಶಲಕರ್ಮಿಗಳನ್ನೇ ಕರ್ಕೊಂಡು ಬಂದು ಅವರಿಂದ ದುರಸ್ತಿ ಮಾಡಿಸಿದ್ದೇವೆ. ಎಲ್ಲರೂ ಬಂದಾಗ ಒಂದು ಮಾತು ಕೇಳ್ತಾರೆ, ನಿಮಗೆ ಪ್ರಿಯವಾದ ವಾಹನ ಯಾವುದು ಅಂತ. ಇದು ಭಾಳ ಕಷ್ಟದ ಪ್ರಶ್ನೆ. ನಿಮ್ಮ ಮಕ್ಕಳಲ್ಲಿ ನಿಮಗೆ ಯಾರ ಮೇಲೆ ಪ್ರೀತಿ ಅಂತ ಕೇಳಿದರೆ ಏನು ಹೇಳಬೇಕು? ಎಲ್ಲರ ಮೇಲೂ ಪ್ರೀತಿ, ಎಲ್ಲರೂ ನನ್ನ ಮಕ್ಕಳೇ, ನನ್ನ ಸಂಪತ್ತಿ ಅವೆಲ್ಲ. ಆದರೂ ಯಾಕೋ ಗೊತ್ತಿಲ್ಲ ನನಗೆ ಡಾಡ್ಜ್ ಕಿಂಗ್ಸ್ವೇ ಅದರ ಆಕಾರ ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಮೊದಲು ಕಪ್ಪು ಬಣ್ಣದಲ್ಲಿ ಇರ್ತಿತ್ತು,
ಇಲ್ಲಿ ಮ್ಯೂಸಿಯಮಿಗೆ ಬಂದಾಗೆಲ್ಲ ಒಂದು ಸುತ್ತು ಹೋಗ್ತಿದ್ದೆ, ಆ ಕಾರನ್ನು ನೋಡಿದಾಗೆಲ್ಲ ನನ್ನ ಮನಸ್ಸಲ್ಲಿ ಒಂದು ಕೆಂಪು ಬಣ್ಣ ಅದಕ್ಕೆ ಕಾಣ್ತಿತ್ತು. ಈ ವಾಹನವನ್ನು ಈ ಬಣ್ಣದಲ್ಲಿ ನೋಡಿದ್ರೆ ಹೇಗಿರುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅದು ಬರ್ತಾ ಇತ್ತು. ಹಾಗಾಗಿ ಅದು ನನ್ನ ಪ್ರಿಯವಾದ ವಾಹನ ಮತ್ತು ಅದಕ್ಕೆ ಆ ಬಣ್ಣವನ್ನು, ಕೆಂಪು ಬಣ್ಣ, ಸ್ವಲ್ಪ ಮೆರೂನ್ ಕಲರ್ನ ಕೊಡಿಸಿದ ಮೇಲೆ ಇನ್ನೂ ಅದು ಅದ್ಭುತವಾಗಿ ಕಾಣ್ತಾ ಇದೆ. ಇನ್ನೊಂದು ನನ್ನ ಬಹಳ ಕುತೂಹಲದ ಒಂದು ವಿಷಯ ಅಂತಂದರೆ ಈ ವಾಹನಗಳಿಗೆ ಬಣ್ಣ ಕೊಡುವಂಥ, ಯಾವ ಬಣ್ಣ ಕೊಡಬೇಕು ಅಂತ ದಿವಾಕರ ಮತ್ತು ನಮ್ಮ ಇಲ್ಲಿಯ ಎಲ್ಲ ಸಿಬ್ಬಂದಿ ದನಿಗಳ ಹತ್ರ ಕೇಳಬೇಕು ಅಂತ ಕೇಳ್ತಾರೆ. ನಾನು ಇಲ್ಲಿ ಬಂದು ಅದನ್ನು ನೋಡಿ ಒಂದು ವಾರ, ಕೆಲವು ಬಾರಿ 3 ತಿಂಗಳು ಕೂಡ ಯೋಚನೆ ಮಾಡ್ತಾ ಇರ್ತೇನೆ. ನಾನು ದಾರಿಯಲ್ಲಿ ಹೋಗ್ತಾ ಇದ್ದರೆ ಯಾವುದೋ ಒಂದು ವಾಹನ ದಾಟಿ ಹೋದ ಈ ಬಣ್ಣ ಇದಕ್ಕೆ ಹೇಗಾಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಇಲ್ಲ ಯಾರಾದರೂ ಮದುವೆ ಕಾಗದ ಕೊಟ್ಟರೆ, ಇನ್ವಿಟೇಷನ್ ಕೊಟ್ಟರೆ, ಇನ್ವಿಟೇಷನ್ ನೋಡಿ ಈ ಬಣ್ಣ ಹೇಗಿರ್ಬೋದು ಆ ವಾಹನಕ್ಕೆ ಅಂಥೇಳಿ ಅದನ್ನು ಹಾಗೇ ಜೋಪಾನವಾಗಿ ಇಟ್ಕೊಂಡು ಬಂದು ದಿವಾಕರನಿಗೆ ಕೊಟ್ಟು, ನೋಡಪ್ಪ ಈ ಬಣ್ಣ ಹೇಗಿದೆ ನೋಡು ಅಂತ ಹೇಳ್ತೇನೆ. ಅದು ಅಲ್ಲದಿದ್ದರೆ ಯಾರಾದರೂ ಒಂದು ವಿನ್ಯಾಸಗಳನ್ನು ನೋಡಿದರೆ, ಪುಸ್ತಕ ನೋಡಿದರೆ, ಯಾವುದೋ ಬಣ್ಣ ನೋಡಿದರೆ ತಕ್ಷಣ ಈ ಬಣ್ಣ ಯಾಕೆ ಆಗಬಾರ್ದು ಅಂತ. ಹಾಗಾಗಿ ಈ ಬಣ್ಣದ ಸಂಯೋಜನೆಯನ್ನು ಮಾಡುವಾಗ ನನಗೆ ತುಂಬ ಪ್ರೇರಣೆ ಬರುತ್ತೆ, ಸಂತೋಷ ಬರುತ್ತೆ. ನಾನು ತುಂಬ ಕಾರ್ಯಗಳಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡ್ತೇನೆ. ಕೆಲವು ಬಾರಿ ನಮಗೆ ಈ ಬಿಡುವಿಲ್ಲದ ಕಾರ್ಯಗಳಲ್ಲಿ ಬಿಡುಗಡೆ ಬೇಕಾಗುತ್ತೆ, ಒಂದಿಷ್ಟು ಸಂತೋಷ, ಮನೋರಂಜನೆ, ತೃಪ್ತಿ ಬೇಕಾಗುತ್ತೆ. ಆವಾಗ ನೇರವಾಗಿ ಸಂಜೆ ಹೊತ್ತು ಕಾರ್ ಮ್ಯೂಸಿಯಮ್ಗೆ ಬರ್ತೇನೆ. ಇಲ್ಲೆಲ್ಲ ವಾಹನಗಳನ್ನು ನೋಡ್ತೇನೆ, ಕೆಲವನ್ನು ಮುಟ್ತೇನೆ, ಕೆಲವಲ್ಲಿ ಕೂತ್ಕೊಳ್ತೇನೆ ಮತ್ತು ಅವುಗಳನ್ನು ನೋಡಿ ಆನಂದಿಸ್ತೇನೆ. ಹಾಗಾಗಿ ಬಹುಶಃ ಎಲ್ಲರಿಗೂ ಒಂದೊಂದು ಹವ್ಯಾಸ ಅಂತ ಇರುತ್ತೆ, ಹಾಬಿ ಅಂತ ಇರುತ್ತೆ. ಈ ಹಾಬಿ ಏನು ಅಂತಂದರೆ ಒಂದು ವಸ್ತು ಸಂಗ್ರಹಾಲಯ, ಒಂದು ವಾಹನಗಳು, ಇನ್ನು ಫೋಟೋಗ್ರಫಿ. ಈ ಫೋಟೋಗ್ರಫಿ ಆಸಕ್ತಿಯಿಂದ ಕೂಡ ಬಣ್ಣಗಳು ತನ್ನಷ್ಟಕ್ಕೆ ತಾನೇ ಅದು ಮೂಡಿ ಬರ್ತವೆ ಅಂತ ನನಗನ್ನಿಸ್ತದೆ. ಹಾಗಾಗಿ ನನಗೆ ತುಂಬ ಇಷ್ಟವಾದ ಒಂದು ವಸ್ತು ಸಂಗ್ರಹಾಲಯ. ನನ್ನ ಶ್ರೀಮತಿ ಹೇಮಾವತಿಯವರು ಕೂಡ ಈ ಬಗ್ಗೆ ಆಸಕ್ತಿ ಹೇಳ್ತಾರೆ. ನನ್ನ ಮಗಳು ಶ್ರದ್ಧಾ ಅಂತೂ ಅಳಿಯ, ಅವನು ಕೂಡ ಮಾರುತಿ ವಾಹನದ ಏಜೆನ್ಸಿಯನ್ನು ಇಟ್ಕೊಂಡವನು. ಅವನು ಕೂಡ ಇದಕ್ಕೆ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾನೆ ಮಾಡಿ ಅಂತ. ನನ್ನ ಸಹೋದರರಂತೂ ಅವರಿಗೆ ವಾಹನದ್ದೇ ನಮ್ಮ ಹಾಗೆ ವಾಹನದ ಹುಚ್ಚು. ಅವರು ಕೂಡ ರಕ್ತಗತವಾಗಿ ಬಂದ ವಾಹನದ ಹುಚ್ಚು. ಸುರೇಂದ್ರ, ಹರ್ಷೇಂದ್ರ, ಆಮೇಲೆ ರಾಜೇಂದ್ರ, ಇವರು ಎಲ್ಲರೂ ಕೂಡ ಈ ವಾಹನ ಸಂಗ್ರಹದಲ್ಲಿ ಮತ್ತು ಇದನ್ನು ರಕ್ಷಣೆ ಮಾಡುವಲ್ಲಿ, ಮೆಚ್ಚುವಲ್ಲಿ, ಪ್ರಶಂಸೆ ಮಾಡುವಲ್ಲಿ, ನನಗೆ ಪ್ರೋತ್ಸಾಹ ಕೊಡುವಲ್ಲಿ ಅವರು ಕೂಡ ಕಾರಣರಾಗ್ತಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಒಂದು ದಿನ ಗೋವಿಂದರಾಜ್ ಬಂದು, ಸ್ವಾಮಿ, ಬೆಂಗಳೂರಿನಲ್ಲಿ ಒಬ್ಬ ಯುವಕ 4 ವಾಹನಗಳನ್ನು ಸಂಗ್ರಹಿಸಿದ್ದಾನೆ. ಅತ್ಯುತ್ತಮ ಅಪರೂಪದ ವಾಹನಗಳು. ಅದರಲ್ಲಿ ಒಂದು 1903ನೇ ಇಸ್ವಿಯ ರೆನಾಲ್ಡ್, ಇನ್ನೊಂದು ಕ್ಯಾಡಿಲಾಕ್, ಇನ್ನೊಂದು ಸನ್ಬೀಮ್ ಎಲ್ಲ ಗಾಡಿ ಇದೆ ಅಂತಂದೆ. ಒಂದೇ ಮಾಲೀಕನಲ್ಲಿ 4 ವಾಹನಗಳು ಇದೆಯಾ ಅಂತ ಕೇಳಿದರೆ ಹೌದು ಅಂಥೇಳಿ ಅವ್ನು ಕರ್ಕೊಂಡೇ ಬಂದುಬಿಟ್ಟ. ಅದೇನೋ ಸ್ವಾಮಿ ಮಂಜುನಾಥ ಸ್ವಾಮಿಯ ಚಿತ್ತ. ಅವನು ಸುಮಾರು ಒಂದು 35 ವರ್ಷದ ಯುವಕ. ಅವನಿಗೆ ಕಾರುಗಳನ್ನು ಸಂಗ್ರಹಿಸುವ ಹವ್ಯಾಸ. ಆದರೆ ಆ ಸಂದರ್ಭದಲ್ಲಿ ಅವನ ಕೈ ಭಾಳ ಗಟ್ಟಿಯಾಗಿತ್ತು. ಸಾಧಾರಣ ಮುಂದೆ ಅವನು ಸ್ವಲ್ಪ ಆರ್ಥಿಕವಾದ ಸಮಸ್ಯೆಗಳಿಗೆ ಒಳಪಟ್ಟು ಈ ವಾಹನಗಳನ್ನು ಮಾರುವಂಥ ಸಂದರ್ಭಕ್ಕೆ ಅವನು ಬಂದ. ಆಮೇಲೆ ಆ ವಾಹನಗಳನ್ನು ನಾವು ಸಂಗ್ರಹಿಸಿದೆವು. ಈಗೇನು ನಾವು ಇಲ್ಲಿ ನೋಡ್ತಾ ಇದ್ದೇವೆ 1903ನೇ ಇಸ್ವಿಯ ಈ ವಾಹನ ಅತ್ಯಂತ ಹಳೆಯ ವಾಹನ ನಮ್ಮ ಈ ಮ್ಯೂಸಿಯಮಲ್ಲಿ. ಅವತ್ತು ಒಳ್ಳೆ ಅದು ಚಾಲೂ ಸ್ಥಿತಿಯಲ್ಲಿದೆ. ಅದನ್ನು ಎಂಜಿನ್ ಸ್ಟಾರ್ಟ್ ಮಾಡ್ಬೋದು. ಅವುಗಳ ಟೈರ್ ಸಂಗ್ರಹ ಮಾಡೋದು ಸ್ವಲ್ಪ ಕಷ್ಟವಾಯಿತು. ಆಮೇಲೆ ಬಹಳ ಕಷ್ಟಪಟ್ಟು ಅದರ ಟೈರ್ಗಳನ್ನು ಸಂಗ್ರಹಿಸಿ ಅವಕ್ಕೊಂದು ಸ್ವರೂಪವನ್ನು ನಾವು ಕೊಟ್ಟಿದ್ದೇವೆ. ಇದು ಬಹಳ ಒಳ್ಳೆಯ ವಾಹನ. ಇದು ಕೂಡ ನಮ್ಮಲ್ಲಿ ಸುಮಾರು 100 ಕಾರುಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಅದರಲ್ಲಿ ಒಂದು 30 ಕಾರು ಖರೀದಿ ಮಾಡಿದ್ದಿರ್ಬೋದು. ಉಳಿದಿದ್ದೆಲ್ಲ 70 ವಾಹನಗಳು ಉಡುಗೆರೆ ಅಥವಾ ಗುಜರಿಯಿಂದ ಸಂಗ್ರಹ ಆದದ್ದು. ಹಾಗಾಗಿ ಈ ವಾಹನಗಳನ್ನು ನಾವು ಮತ್ತೆ ಮರುಬಳಕೆ ಮಾಡುವ ಸುಸ್ಥಿತಿಗೆ ನಾವು ತಂದ ವಾಹನಗಳು ಸುಮಾರು ಒಂದು 50 ವಾಹನ ಇದರಲ್ಲಿದೆ. ಈ 50 ವಾಹನ ಮಾಡಬೇಕಾದ್ರೆ ಕೆಲವು ವಾಹನಗಳನ್ನು ಸರಿದಾರಿಗೆ ತರಬೇಕಾದ್ರೆ, ಸ್ವಸ್ಥರಿಗೆ ತರಬೇಕಾದ್ರೆ 2 ವರ್ಷ ಕಾಲಗಳು ಹಿಡಿಯುವುದುಂಟು. ವಾಹನ ಸಂಗ್ರಹಕಾರರಿಗೆ ಜ್ಞಾನ ಬಹಳ ಮುಖ್ಯ ಬೇಕಾಗುತ್ತೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ವಾಹನಗಳನ್ನು ಪ್ರದರ್ಶಿಸಬೇಕಾದ್ರೆ ಅದರ ಒರಿಜಿನಾಲಿಟಿ ಮತ್ತು ಅದರ ಆದಷ್ಟು ಮೂಲ ವಸ್ತುಗಳನ್ನು ಬಳಸಬೇಕಾಗತ್ತೆ. ಹಾಗಾಗಿ ಲೈಬ್ರರಿ ಬಹಳ ಮುಖ್ಯವಾಗುತ್ತೆ.
ಒಂದು ಬಹಳ ಗಮನಿಸಬೇಕಾದ ಅಂಶ ಅಂತಂದರೆ, ಒಂದೊಂದು ವಾಹನ ಕಂಪನಿಯವರು ಒಂದು ವಾಹನ ತಯಾರಿಸುವಾಗ ಅದರ ಮೇಂಟೆನೆನ್ಸ್ ಬುಕ್ಕನ್ನು, ಅದರ ಮೇಂಟೆನೆನ್ಸ್ ಪುಸ್ತಕವನ್ನು ಎಷ್ಟು ಮಾಡ್ತಿದ್ರು ಅಂದರೆ, ಪ್ರತಿಯೊಂದು ವಸ್ತುವು, ಪಾರ್ಟ್ಸು ಮತ್ತು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳ ಕೂಡ ವಿವರಗಳನ್ನು ಸೈಜು, ಡೀಟೇಲ್ಸು, ಸ್ಕೆಚ್ ಮೂಲಕ ಅದನ್ನು ತೋರಿಸ್ತಾರೆ. ಪ್ರತಿಯೊಂದಕ್ಕೂ ನಂಬರ್ ಕೊಟ್ಟಿರ್ತಾರೆ. ಹಾಗಾಗಿ ಒಂದು 50-60 ವರ್ಷದ ಮೇಲೆ ಕೂಡ ಯಾವುದೋ ಒಂದು ಸ್ಪೇರ್ ಪಾರ್ಟ್ಸ್ನ ಭಾಗ ಬೇಕು ಅಂತ ಅದರ ನಂಬರ್ ಹೇಳಿದರೆ ಆ ನಂಬರ್ ಹುಡುಕಿ ಕೊಡ್ತಾರೆ. ಬಹಳ ಆಶ್ಚರ್ಯ ಅಂದರೆ, ನಮ್ಮ ದೇಶದಲ್ಲೇ ನಾವು ಹಲವಾರು ಈ ಹಳೆಯ ಸ್ಪೇರ್ ಪಾರ್ಟ್ಸ್ ಕಲೆಕ್ಟರ್ಸ್ ಹೋದರೆ ಸರ್ ನಂಬರ್ ಹೇಳಿ ಅಂತಾರೆ. ಅವರು ನಂಬರ್ ಹೇಳಿದರೆ ಆ ಕೆಲಸದ ಹುಡುಗನಿಗೆ ಈ ನಂಬರ್ ತೊಗೊಂಬಾರೋ ಅಂತಂದರೆ ಅವನು ಕರೆಕ್ಟಾಗಿ ಹೋಗಿ ಆ ನಂಬರ್ ತೊಗೊಂಬರ್ತಾನೆ. ಹಾಗಾಗಿ ಈ ಲೈಬ್ರರಿ ನಮಗೆ ಬಹಳ ಮುಖ್ಯವಾಗುತ್ತೆ. ಇದರಲ್ಲಿ ವಾಹನಗಳ ಬಗ್ಗೆ ಕೇವಲ ವಿಸ್ತಾರ ಮಾತ್ರ ಅಲ್ಲ, ಬಹಳ ಸೂಕ್ಷ್ಮವಾದ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಅದರದ್ದು ಯಾವ ವರ್ಷ ಆಯಿತು, ಹೆಸರು ಯಾಕಿಟ್ರು, ಅದಕ್ಕೆ ಆ ಹೆಸರು, ಆಮೇಲೆ ಒಂದೇ ಮಾಡೆಲ್ನಲ್ಲಿ ಎಷ್ಟು ಬೇರೆ ಬೇರೆ ರೀತಿಯ ವೈವಿಧ್ಯಗಳನ್ನು ತಂದಿದ್ದಾರೆ, ಎಲ್ಲ ಈ ಮಾಹಿತಿ ಈ ಪುಸ್ತಕಗಳೇ ನಮಗೆ ಸಿಗುತ್ತೆ. ಹಾಗಾಗಿ ನನಗೆ ನಮ್ಮ ಭಟ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ, ನಮ್ಮ ಸದ್ಯ ಸಮಕಾಲೀನವಾಗಿ ಅತ್ಯಂತ ಶ್ರೇಷ್ಠರಾದಂಥ ಭಟ್ರು ಈ ಹಳೆಯ ಪುಸ್ತಕಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ನಾನು ಅವರಿಗೆ ತುಂಬ ಕೃತಜ್ಞನಾಗಿದ್ದೇನೆ. ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾತ್ರಿಕರು ಬಂದಾಗ ಅವರು ದೇವಸ್ಥಾನ ದರ್ಶನ ಮಾಡ್ತಾರೆ, ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಅದಾದ ಮೇಲೆ ಅವರಿಗೇನಾದರೂ ಜ್ಞಾನದಾಹಕ್ಕೆ, ಅವರಿಗೆ ಬೇರೆ ಆಸಕ್ತಿಗೆ ಬೇಕಾದಂಥ ದೃಶ್ಯಗಳಿರಬೇಕು ಅಂಥೇಳಿ ಮ್ಯೂಸಿಯಂ ಮಾಡಿದೆ. ಈ ಮ್ಯೂಸಿಯಂನಲ್ಲಿ ವಾಹನಗಳು ಬಂದ ಮೇಲೆ ಸ್ವಾಭಾವಿಕವಾಗಿ ಅದನ್ನೆಲ್ಲರೂ ಕಪಾಟ ಒಳಗೆ ಇಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತ್ಯೇಕವಾದ ವಾಹನ ಮ್ಯೂಸಿಯಂ ಆಯಿತು. ಇಲ್ಲಿ ಬಂದಾಗ ನೀವು ಕೇವಲ ವಾಹನಗಳ ಬಾಹ್ಯ ಸೌಂದರ್ಯವನ್ನು ನೋಡೋದಲ್ಲ, ಅದರ ಬಣ್ಣ ನೋಡೋದಲ್ಲ. ಸುಮಾರು 1903ನೇ ಇಸ್ವಿಯಿಂದ 2003ನೇ ಇಸ್ವಿಗೆ 2000 ಸುಮಾರು ಸಮಕಾಲೀನವಾಗಿ ಎಷ್ಟು ಬದಲಾವಣೆಗಳ ಮೆಕ್ಯಾನಿಕಲ್ ಆಗಿ ಅವರು ಮಾಡಿದರು. ಆಮೇಲೆ ಅವರ ಶೇಪ್ಗಳೆಲ್ಲ ಮಾಡಿದರು. ಈಗ ಒಂದು ವಾಹನ ನೋಡಿದರೆ ನೀವು ಒಂದೇ ಒಂದು ಸ್ಕ್ರೂ, ಬೋಲ್ಟು, ನಟ್ಟು ನಿಮಗೆ ಹೊರಗೆ ಕಾಣೋದಿಲ್ಲ. ಅಂತಹ ರೀತಿಯಲ್ಲಿ ವಾಹನಗಳನ್ನು ಅವರು ಜೋಡಿಸ್ತಾರೆ. ಆಮೇಲೆ ಜನರಿಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸುವವರಿಗೆ ರೀತಿಯಲ್ಲಿ, ಪೇಟೆಗಳಿಗೆ, ನಗರಕ್ಕೆ ಬೇಕು, ಕಂಟ್ರಿ ಆ್ಯಂಡ್ ಇದು ಅಂತ ಹೇಳ್ತಾರೆ, ರೂರಲ್ ಅಂತ ಹೇಳ್ತಾರೆ. ನೀವು ಪೇಟೆಯಲ್ಲಿ ಉಪಯೋಗಿಸ್ತೀರೋ ಅಥವಾ ಹಳ್ಳಿಯರಲ್ಲಿ ಎರಡಕ್ಕೂ ಬೇಕಾಗುವಾಗ ಮಾಡ್ತಾರೆ. ರಷ್ಯಾ ಮತ್ತು ಇಂಗ್ಲೆಂಡ್ ಮುಂತಾದ ಯುರೋಪ್ ದೇಶದ ಅತ್ಯಂತ ಥಂಡಿ ಪ್ರದೇಶಕ್ಕೂ, ಹಿಮ ಪ್ರದೇಶಕ್ಕೂ ಮಾಡ್ತಾರೆ. ಇಲ್ಲಿ ಗಲ್ಫು ಮತ್ತು ಬೇರೆ ರಾಷ್ಟ್ರಗಳಿರ್ತಕ್ಕಂಥ ಅತ್ಯಂತ ಬಿಸಿಲನ್ನು ಕೂಡ ತಡ್ಕೊಳ್ಳುವಂಥ ರೀತಿಯಲ್ಲಿ ವಾಹನಗಳನ್ನು ಮಾಡ್ತಾರೆ. ಹಾಗಾಗಿ ವಾಹನ ಹೊರಗೆ ನೋಡೋದಲ್ಲ, ಅದರ ಒಳಗಿರ್ತಕ್ಕಂಥ ಆ ಮೆಕ್ಯಾನಿಕಲ್ ಗ್ರೋತ್ ಏನಿದೆ, ಆ ಮೆಕ್ಯಾನಿಕಲ್ ಬೆಳವಣಿಗೆ ಏನಿದೆ, ಅದನ್ನು ನಾವು ಗಮನಿಸಬೇಕು. ಹಾಗಾಗಿ ಜ್ಞಾನದಾಹಕ್ಕೆ ಪ್ರತಿಯೊಬ್ಬ ವ್ಯಕ್ತಿ, ಶ್ರೀಸಾಮಾನ್ಯ ವ್ಯಕ್ತಿಯು ಕೂಡ ಯಂತ್ರೋಪಕರಣಗಳ ಬಗ್ಗೆ ಆಸಕ್ತಿಯನ್ನು ತಾಳಬೇಕು. ಅವುಗಳನ್ನು ರಕ್ಷಣೆ ಮಾಡುವ ಬಗ್ಗೆ ಆಸಕ್ತಿ ಮಾಡಬೇಕು. ಈಗ ಇಲ್ಲಿ ಮೋಟರ್ ಸೈಕಲ್ಗಳಿದ್ದಾವೆ. ಯಾರು ಮೋಟರ್ ಸೈಕಲ್ ಉಪಯೋಗಿಸ್ತೀರೋ ನೀವೆಲ್ಲ 3-4 ವರ್ಷದಲ್ಲಿ ಅದನ್ನು ಕೆರೆಸಿ ಮಾರಿಬಿಡ್ತೀರಿ. ಆದರೆ ಇಲ್ಲಿ ನೋಡಿದರೆ ಯಾರೋ ಪುಣ್ಯಾತ್ಮರು ಚೆನ್ನಾಗಿ ಅದನ್ನು ರಕ್ಷಣೆ ಮಾಡಿ 50-60 ವರ್ಷಗಳ ಮೇಲೆ ಕೂಡ ಅದು ನೋಡುವಂಥ ರೀತಿಯಲ್ಲಿ ಇರುತ್ತೆ. ಆಧುನಿಕ ಜನಾಂಗಕ್ಕೆ, ಈಗಿನ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್, ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಬೇಕಾಗುವಷ್ಟು ಮಾಹಿತಿ ಅದರಲ್ಲಿ ದೊರಕುತ್ತೆ. ಎಲ್ಲರೂ ಬನ್ನಿ, ಈ ಮ್ಯೂಸಿಯಂ ನೋಡಿ, ನಿಮ್ಮ ಹಳೆಯ ವಾಹನಗಳ ಬಗ್ಗೆ ನಿಮ್ಮ ಆಸಕ್ತಿ, ಕುತೂಹಲ ಮತ್ತು ಪ್ರೀತಿಯನ್ನು ಬೆಳೆಸ್ಕೊಳ್ಳಿ. ವಾಹನಗಳು ಜೀವನದ, ಸಂಸಾರದ ಅವಿಭಾಜ್ಯ ಅಂಗ. ಎಷ್ಟೋ ಜನ ವಾಹನ ಕೊಡುವಾಗ ಇದು ನನ್ನ ಅಪ್ಪಂದು, ನನ್ನ ಅಮ್ಮಂದು, ನನ್ನ ಬಂಧುಗಳದ್ದು ಅಂಥೇಳಿ ಪ್ರೀತಿಯಿಂದ ಅದನ್ನು ಮುಟ್ಟಿ ಹಿರಿಯರನ್ನು ಸ್ಮರಿಸ್ತಾರೆ. ಹಾಗಾಗಿ ನೀವು ಕೂಡ ಬನ್ನಿ, ನೋಡಿ, ಆನಂದಿಸಿ. ನಿಮಗೆಲ್ಲ ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ.